ಮಲ್ಲೆ ಸೂಜಿ ಮಲ್ಲೆ ನೀನಿಲ್ಲಿ ರೋಜಾ ರೋಜಾ ಹರಳೆ ಕೆಂದಾವರೆ ಕಮಲೆ ನೀ ಹೇಳಿ ಕನಕಾಂಬರಿ ಮಗಳೇ ವಾಸಂತಿ ಸೇವಂತಿ ಸಂಪಿಗೆ ಮಲ್ಲಿಗೆ. ಹೆಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಎಲ್ಲಿ ಹೋಗ್ತಾ ಇರ್ಬೋದು ಇವರು ಅಂತ. ಸೊ ನಾವು ಬಟ್ಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮೂರಲ್ಲಿ ಹಬ್ಬ ಇದೆ, ಓಕುಳಿ ಹಬ್ಬ ಇದೆ. ವರ್ಷದಲ್ಲಿ ಒಂದು ಸಾರಿ ನಡೆಯುವಂಥ ತುಂಬ ವಿಜೃಂಭಣೆಯಿಂದ ನಡೆಯುವಂಥ ಹಬ್ಬ ನಮ್ಮೂರಿನಲ್ಲಿ. ಮತ್ತು ಯಾವುದೇ ರೀತಿ ಜಾತ್ರೆ ಎಲ್ಲ ನಮ್ಮೂರಲ್ಲಿ ಇಷ್ಟೊಂದು ಗ್ರ್ಯಾಂಡಾಗಿ ನಡೆಯೋದಿಲ್ಲ. ಗ್ರ್ಯಾಂಡಾಗಿ ನಡೆಯೋ ಹಬ್ಬ ಅಂದರೆ ಈ ಓಕುಳಿ ಒಂದೇನೆ. ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಈ ಓಕುಳಿನ ಹಮ್ಮಿಕೊಂಡಿರ್ತಾರೆ ನಮ್ಮೂರಲ್ಲಿ. ಸೊ ಸಾಕಷ್ಟು ಮನೋರಂಜನೆ ಕಾರ್ಯಕ್ರಮವೂ ಇರುತ್ತೆ ಓಕುಳಿ ಟೈಮ್ನಲ್ಲಿ. ಈ ಒಂದು ಓಕುಳಿ ಹಬ್ಬನ ನಮ್ಮೂರಲ್ಲಿ ನಾವು 3 ದಿನ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ಈ ವೀಕಲ್ಲಿ ಬರುವಂಥ ನನ್ನ ವೀಡಿಯೋಸ್, ನನ್ನ ಚಾನಲ್ನಲ್ಲಿ ನೀವು ನೋಡುವಂಥ ವೀಡಿಯೋಸ್ ಬಂದುಬಿಟ್ಟು ಓಕುಳಿ ನಿಮಿತ್ತವಾಗಿರೋ ವೀಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ತಪ್ಪದೆ ಈ ವೀಡಿಯೋಸ್ಗಳೆಲ್ಲನೂ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಈಗ ಓಕುಳಿ ಟೈಮ್ನಲ್ಲಿ ಸಾಕಷ್ಟು ಕ್ರೀಡೆಗಳು ಇರುತ್ತೆ ಮತ್ತು ಸ್ಪೆಷಲಾಗಿ ನಾಟಕ ಪ್ರದರ್ಶನ ಕೂಡ ಇರುತ್ತೆ. ಮುಂದಿನ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ವೀಡಿಯೋಸ್ನು ಕೂಡ. ಹಾಗೆ ನಾವು ಶಾಪಿಂಗ್ಗೆ ಅಂತ ಮುದೋಳಕ್ಕೆ ಬಂದಾಗ ಅಲ್ಲಿ ನಾವು ಮುದೋಳಕ್ಕೆ ಬಂದಿರೋ ದಿನ ಶಿವಾಜಿ ಮಹಾರಾಜ್ ಅವರದ್ದು ಜಯಂತಿ ಇತ್ತು. ಸೊ ಅದಕ್ಕೋಸ್ಕರನೇ ಮುದೋಳದಲ್ಲಿ ಶಿವಾಜಿ ಮಹಾರಾಜ್ ಅವರ ಜಯಂತಿನ ತುಂಬಾ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾಯಿದ್ರು. ಆ ಒಂದು ವಿಡಿಯೋ ಕ್ಲಿಪ್ನ ನಿಮಗೆ ತೋರಿಸಿದ್ದೀನಿ. ಮನೆಯಲ್ಲಿ ಎಲ್ರಿಗೂ ಬಟ್ಟೆನ ಪರ್ಚೇಸ್ ಮಾಡಬೇಕಾಗಿತ್ತು ಹಬ್ಬ ಇರೋದ್ರಿಂದ. ಸೊ ಅದಕ್ಕೋಸ್ಕರನೇ ನಾವು 2 ರಿಂದ 3 ಬಟ್ಟೆ ಮಾಲ್ಗಳಲ್ಲಿ ನಾವು ಬಟ್ಟೆನ ಪರ್ಚೇಸ್ ಮಾಡಿದ್ವಿ. ಮೊದಲನೇ ಬಟ್ಟೆ ಮಾಲ್ ಬಂದುಬಿಟ್ಟು ಇದು IR ರಾಮದುರ್ಗ್ ಬಟ್ಟೆ ಮಾಲು. ಇಲ್ಲಿ ಜವಳಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದು ಮುಧೋಳದಲ್ಲಿ ಫೇಮಸ್ ಬಟ್ಟೆ ಶಾಪಿಂಗ್ ಮಾಲ್ಗಳಲ್ಲಿ ಇದು ಒಂದು ಕೂಡ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಮಕ್ಕಳಿಗೆ ಅಂತಲೇ ನಾವು ಹೋಗಿದ್ವಿ. ಮಕ್ಕಳ ಬಟ್ಟೆ ಬಂದುಬಿಟ್ಟು ಫಸ್ಟ್ ಫ್ಲೋರ್ನಲ್ಲಿ ಇದೆ. ಸೊ ಅದಕ್ಕೋಸ್ಕರನೇ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಮನೆಯಲ್ಲಿ ಎಲ್ಲರೂ ಕೂಡ ಬಂದಿದ್ವಿ. ನಮ್ಮ ಸಿಸ್ಟರ್ಸು ಮತ್ತು ನಮ್ಮ ಮಾವನ ಮಕ್ಕಳು ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿಕೊಂಡು ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಸೊ ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಬಂದಾಯಿತು. ಇಲ್ಲಿ ನನ್ನ ಮಗಳಿಗೆ ಬಟ್ಟೆನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಬಟ್ಟೆ ಶಾಪಿಂಗ್ ಮಾಲ್ಗೆ ಹೋದರೆ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ತೊಗೊಳ್ಳೋದು 1 ಅಥವಾ 2, ಆದರೆ ತೆಗೆಸೋದು ಮಾತ್ರ ಸಾವಿರಾರು ಬಟ್ಟೆನೇ ನಾವು ತೆಗೆಸ್ತಾ ಇರ್ತೀವಿ. ಬಟ್ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಕ್ಯೂಟಾಗಿ. ಅದರಲ್ಲೂ ಮಕ್ಕಳ ಬಟ್ಟೆ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಇದನ್ನು ನನ್ನ ಮಗಳಿಗೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ಇನ್ನೂ ತಗೋಬೇಕು ಇಲ್ವೋ ಅಂತ ಡಿಸೈಡ್ ಆಗಿಲ್ಲ. ಸೊ ಒಂದೊಂದಾಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ರೀತಿ ಬಟ್ಟೆನ ಶಾಪಿಂಗ್ ಮಾಡೋಕ್ಕೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಮೆಮೊರೇಬಲ್ ಆಗಿರುತ್ತೆ. ಮಕ್ಕಳ ಬಟ್ಟೆನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಸಮಯ ಹೋಯಿತು. ಸೊ ಮಕ್ಕಳ ಬಟ್ಟೆ ಹಂಗೆ ಒಂದು ತೊಗೊಂಡ್ಬಿಟ್ರೆ ಮತ್ತೆ ಒಂದು ಯಾವುದಾದ್ರೂ ನೋಡಿದ್ರೆ ಅದು ಅದಕ್ಕಿಂತ ಚೆನ್ನಾಗಿ ಅನಿಸುತ್ತೆ, ಅದು ತೊಗೋಬೇಕಿತ್ತಪ್ಪ ಅನಿಸುತ್ತೆ. ಸೊ ಹಿಂಗಾಗಿ ನನ್ನ ಮಗಳಿಗೆ ಬಟ್ಟೆ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡೀತು. ಬಟ್ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿ ಸಿಕ್ತು ನನ್ನ ಮಗಳಿಗೆ. 3 ಜೊತೆ ಬಟ್ಟೆನ ನಾನು ನನ್ನ ಮಗಳಿಗೆ ಪರ್ಚೇಸ್ ಮಾಡಿದ್ದೀನಿ. ವಿಡಿಯೋ ಎಂಡಲ್ಲಿ ನಾನು ಎಲ್ಲರ ಬಟ್ಟೆನೂ ಕೂಡ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ, ಯಾವ್ಯಾವ ಬಟ್ಟೆ ಯಾರ್ಯಾರಿಗೆ ತಗೊಂಡು ಅಂತ. ಇಲ್ಲಿ ನಾನು ಪುಟಾಣಿಗೆ ಬಟ್ಟೆನ ಟ್ರೈಲ್ ನೋಡ್ತಾ ಇದ್ದೆ. ಇದು ಒಂದು ಬಟ್ಟೆ ಕೂಡ ಸೆಲೆಕ್ಟ್ ಆಯಿತು. ಇದ್ರ ಜೊತೆ ಇನ್ನೂ 2 ಬಟ್ಟೆನ ನನ್ನ ಮಗಳಿಗೆ ಪರ್ಚೇಸ್ ಮಾಡಿದ್ದೀನಿ. ಎಲ್ಲರೂ ಬಟ್ಟೆ ತೊಗೊಳೋದ್ರಲ್ಲಿ ಬ್ಯುಸಿ ಆದರೆ ನನ್ನ ಮಗನಿಗೆ ಮೊಬೈಲ್ ನೋಡೋದ್ರಲ್ಲೇ ಬ್ಯುಸಿ ಇದ್ದ. ಸೊ ಒಂಚೂರು ಕೂಡ ನನ್ನ ಮಗ ನನಗೆ ತೊಂದರೆನ ಕೊಡಲಿಲ್ಲ. ಬರೋವರೆಗೂ ಬೆಳಿಗ್ಗೆ 9 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ವಿ. ಮನೆಗೆ ಹೋಗಬೇಕಾದ್ರೆ ಸಾಯಂಕಾಲ 7 ಗಂಟೆ ಆಯಿತು. ಸೊ ಎಲ್ಲೂ ಕೂಡ ನನ್ನ ಮಗ ನನಗೆ ತೊಂದರೆ ಕೊಡಲಿಲ್ಲ, ತುಂಬಾ ಸೈಲೆಂಟಾಗಿ ಇದ್ದ.
ಅದು ಒಂದು ನನಗೆ ತುಂಬಾ ರಿಲೀಫ್ ಸಿಕ್ಕಾಗಾಯಿತು. ಬಿಕಾಸ್ ಕೆಲವೊಂದು ಮಕ್ಕಳು ಈ ಬಿಸಿಲಲ್ಲಿ ಈ ರೀತಿ ಎಲ್ಲ ಹೊರಗಡೆ ಕರ್ಕೊಂಡು ಬಂದಾಗ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ, ತುಂಬಾ ಒಂದು ರೀತಿ ಅವರು ತೊಂದರೆನ ಕೊಡ್ತಾ ಇರ್ತಾರೆ. ತೊಂದರೆ ಅಂದರೆ ಏನು, ಪಾಪ ಅವರಿಗೂ ಕೂಡ ಅಷ್ಟೇ, ಮಕ್ಕಳಿಗೆ ಈ ಬಿಸಿಲಲ್ಲಿ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಅವರು ಸ್ವಲ್ಪ ಕಾಡ್ತಾ ಇರ್ತಾರೆ. ಬಟ್ ನನ್ನ ಮಗ ಹಂಗೆಲ್ಲ ಮಾಡಲಿಲ್ಲ, ನನಗೆ ಒಂಚೂರು ಕೂಡ ಅವ್ನು ನನಗೆ ಕಾಡಿಸ್ಲಿಲ್ಲ, ಸೈಲೆಂಟಾಗಿದ್ದ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂಥ ವೆರೈಟಿ ಟಾಪ್ಗಳು ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ. ಸಾಕಷ್ಟು ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿರೋ ಟಾಪ್ಗಳೆಲ್ಲ ಇಲ್ಲಿ ಸಿಗ್ತವೆ. ಓಕೆ, ಇಲ್ಲಿ ನಾವು ನಮ್ಮ ಮಾವನ ಮಗಳಿಗೆ ಬಟ್ಟೆನ ತಗೋತಾ ಇದ್ದೀವಿ. ಅವಳಿಗೆ ಒಂದು ಜೊತೆಗೆ ಲಾಂಗ್ ಕುರ್ತಿ ಸೆಟ್ನ ನಾವು ತಗೊಂಡಿದ್ವಿ. ಹಾಗೆ ಇಲ್ಲಿ ಬಂದಾಗ ನಮ್ಮ ಸಿಸ್ಟರ್ ಮಗಳಿಗೆ ಬಟ್ಟೆನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ ತಂಗಿ ಮಗಳಿಗೆ. ಸೊ ಅವಳು ಬಂದಿರಲಿಲ್ಲ, ಅವಳಿಗೆ ಬಟ್ಟೆನ ತಗೋತಾ ಇದ್ವಿ. ಅವಳು ಕೂಡ ನಮ್ಮ ಆರಾಧ್ಯ ಏಜ್ನವಳೆ ಇರೋದ್ರಿಂದ ಅವಳಿಗೂ ಕೂಡ ನಮ್ಮ ಆರಾಧ್ಯ ಸೈಜಲ್ಲೇ ಬಟ್ಟೆನ ಪರ್ಚೇಸ್ ಮಾಡಿದ್ವಿ. ಹಾಗೆ ಇಲ್ಲಿ ಮಕ್ಕಳಿಗೆಲ್ಲನೂ ಬಟ್ಟೆನ ತಗೊಂಡಿದ್ದಾಯಿತು. ಇಲ್ಲಿಂದ ಬಿಲ್ ಪೇ ಮಾಡಿಬಿಟ್ಟು ನಾವು ನೆಕ್ಸ್ಟು ಪಾರ್ಲರ್ಗೆ ಹೋಗಬೇಕಾಗಿತ್ತು. ಹಾಗೆ ಇಲ್ಲಿ ನಮ್ಮ ಕಸಿನ್ಸು ಮತ್ತು ನಮ್ಮ ಸಿಸ್ಟರ್ದು ಹೇರ್ ಕಟ್ಟಿಂಗ್ ಇತ್ತು. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಪಾರ್ಲರ್ಗೆ ಬಂದಿದ್ವಿ. ಹಾಗೆ 3 ಜನನೂ ಕೂಡ ಲೇಯರ್ ಕಟ್ನ ಮಾಡಿಸ್ಕೊಂಡ್ರು. ನಾನು ಹೇರ್ ಕಟ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ, ನಾನು ಮೊನ್ನೆ ತಾನೇ ಹೇರ್ ಕಟ್ನ ಮಾಡಿಸ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ನಾನು ಮಾಡಿಸ್ಕೊಳ್ಳಿಲ್ಲ. ಅವ್ರು 3 ಜನನೂ ಲೇಯರ್ ಕಟ್ಟಿಂಗ್ನ ಮಾಡಿಸ್ಕೊಂಡ್ರು. ಹಾಗೆ ಇದು ನಾವು ರೆಗ್ಯುಲರ್ ಆಗಿ ಬರೋವಂಥ ಪಾರ್ಲರು ಶ್ರೇಯಶ್ರೀ ಬ್ಯೂಟಿ ಪಾರ್ಲರ್ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸ, ಎಲ್ಲನೂ ಕೂಡ ಹೇರ್ ಕಟ್ ಆಗಿರ್ಬೋದು, ಮತ್ತು ಮ್ಯಾರೇಜ್ಗಳಲ್ಲಿ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸಿಸ್ಟರ್ ಮ್ಯಾರೇಜ್ ಟೈಮ್ನಲ್ಲಿ ನಾವು ಇಲ್ಲೇ ಬಂದಿದ್ವಿ. ಫೇಶಿಯಲ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವರು ಪಾರ್ಲರ್ದು ಟೀಚ್ ಕೂಡ ಮಾಡ್ತಾರೆ. ಸುತ್ತಮುತ್ತ ನೀವು ಯಾರಾದರೂ ಇಲ್ಲೇ ಮುಧೋಳ್ ಸಿಟಿ ಸುತ್ತಮುತ್ತ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ನೀವು ಇಲ್ಲಿ ಪಾರ್ಲರ್ ಬಗ್ಗೆ ನೀವು ಟ್ರೈನಿಂಗ್ ಕೂಡ ತಗೋಬಹುದು. ಪಾರ್ಲರ್ ಕೆಲಸನ ಮುಗಿಸ್ಕೊಂಡು ನಾವು ಮತ್ತೆ ಜ್ಯುವೆಲರಿ ಶಾಪ್ಗೆ ಹೋದ್ವಿ. ನನ್ನ ಮಗಳಿಗೆ ಕಾಲ್ಗೆಜ್ಜೆನ ತಗೋಬೇಕಾಗಿತ್ತು. ತುಂಬ ದಿನದಿಂದ ನನ್ನ ಮಗಳಿಗೆ ಕಾಲ್ಗೆಜ್ಜೆನ ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಕಾಲ್ಗೆಜ್ಜೆನ ತೊಗೊಂಡೆ, ಮತ್ತು ಕಾಲ್ಗೆ ಹಾಕೋದಕ್ಕೆ ಕಡಿನ ತೊಗೊಂಡಿದ್ದೀನಿ. ಮತ್ತು ನನ್ನ ತಮ್ಮನಿಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಒಂದೊಂದು ಕಡಗಾನ ತೊಗೊಂಡ್ವಿ ಕೈಗೆ ಹಾಕೊಳ್ಳೋದಕ್ಕೆ. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ ಏನೆಲ್ಲ ಜ್ಯುವೆಲರಿನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಇಷ್ಟೆಲ್ಲ ಆಯಿತು, ಜ್ಯುವೆಲರಿ ಶಾಪಿಂಗ್ ಆಯಿತು ಮತ್ತು ಬಟ್ಟೆ ಶಾಪಿಂಗ್ ಆಯಿತು, ಎಲ್ಲ ಕೆಲಸನೂ ಮುಗೀತು. ಸುಮಾರು 3 ಗಂಟೆ ಆಗಿತ್ತು. ರೆಸ್ಟೋರೆಂಟ್ ಬಂದ್ವಿ. ಮಕ್ಕಳೆಲ್ಲನೂ ಸಿಕ್ಕಾಪಟ್ಟೆ ಹಸ್ಕೊಂಡಿದ್ರು, ನಮಗೂ ಕೂಡ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಇನ್ನೇನಪ್ಪ ಮನೆಗೆ ಹೋಗಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಇಲ್ಲೇ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ ಬಂದಿದ್ವಿ. ಎಲ್ಲರೂ ಕೂಡ ಒಂದೊಂದು ಡಿಶ್ನ ಆರ್ಡ್ರ್ ಮಾಡಿಬಿಟ್ಟು ಊಟನ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಸೊ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಬೇಕಾದ್ರೆ ಸುಮಾರು 5:30 ಆಲ್ಮೋಸ್ಟ್ 6 ಗಂಟೆನೇ ಆಗಿತ್ತು. ನೋಡ್ತಾ ಇರ್ಬೋದು, ಸನ್ಸೆಟ್ ಆಗೋದಕ್ಕೆ ಸ್ವಲ್ಪನೇ ಟೈಮ್ ಇದೆ. ನನ್ನ ಮಗಳಿಗೆ ಸುತ್ತಾಡಿ ಸುಸ್ತಾಗಿತ್ತು. ಅವಳು ಹಂಗೆ ಆಟೋದಲ್ಲಿ ಮಲ್ಕೊಂಡ್ಬಿಟ್ಲು. ಮಲ್ಕೊಂಡಾಗ ಮಕ್ಕಳು ತುಂಬಾ ಮುದ್ದಾಗಿ ಕಾಣ್ತಾರೆ ಅಲ್ವಾ.
ಮನೆಗೆ ಬಂದ್ವಿ. ಬಂದ ತಕ್ಷಣವೇ ಮನೇಲಿ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಬಟ್ಟೆನ ನೋಡ್ತಾ ಇದ್ದೀವಿ, ಯಾರ್ಯಾರಿಗೆ ಏನೇನು ತೊಗೊಂಡ್ವಿ, ಯಾರ್ಯಾರಿಗೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ಟೆ ಶಾಪಿಂಗ್ ಎಲ್ಲ ಆದಮೇಲೆ ಇದು ಒಂದು ಮನೆಯಲ್ಲಿ ಎಲ್ರಿಗೂ ಇದೊಂದು ಜಾತ್ರೆನೇ. ನಾನೇನು ತೊಗೊಂಡೆ, ನೀನೇನು ತೊಗೊಂಡೆ, ಏನೇನಿದೆ ಏನೇನಿಲ್ಲ ಎಲ್ಲನೂ ಚೆಕ್ ಮಾಡ್ಕೋತಾ ಇದ್ದೀವಿ. ಇದು ನನ್ನ ಮಗಳದು ಬಟ್ಟೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇದು ಬಂದುಬಿಟ್ಟು ನನ್ನ ಸಿಸ್ಟರ್ದು. ಇದು ಬಂದುಬಿಟ್ಟು ನನ್ನ ಮಗನಿಗೆ ತೊಗೊಂಡಿರೋವಂಥ ಬಟ್ಟೆಗಳು. ಅವನಿಗೆ 1-2 ಜೊತೆನ ತೊಗೊಂಡೆ, ಹಾಗೆ ನನ್ನ ಮಗಳಿಗೆ 3 ಜೊತೆ ಬಟ್ಟೆನ ತೊಗೊಂಡೆ ಅಂತ ನಿಮಗೆ ಆವಾಗಲೇ ನಾನು ಹೇಳಿದೆ. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಒಂದು ಟಿ ಶರ್ಟು ಮತ್ತು ಪ್ಯಾಂಟ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಈ ಡ್ರೆಸ್ ಬಂದುಬಿಟ್ಟು ನನ್ನ ತಮ್ಮನಿಗೆ ಒಂದು ಜೊತೆ ಬಟ್ಟೆನ ತೊಗೊಂಡಿದ್ವಿ. ಈ ವರ್ಷ ನನ್ನ ತಮ್ಮನೂ ಕೂಡ ನಾಟಕದಲ್ಲಿ ಭಾಗವಹಿಸಿದ್ದಾನೆ. ಸೊ ಈ ವರ್ಷ ಫುಲ್ ನಾಟಕನ ನೋಡಬೇಕನ್ನೋದಿದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಮಧ್ಯದಲ್ಲಿ ಎದ್ದು ಬಂದರೂ ಬರ್ಬೋದು, ನಿದ್ರೆನ ಒಂದು ತಡೆಯೋದಕ್ಕಾಗೋದಿಲ್ಲ. ಹಾಗೆ ಇದು ಬಂದುಬಿಟ್ಟು ನನ್ನ ಮಗಳದು ಕ್ಯೂಟ್ ಆಗಿರೋ ಗೆಜ್ಜೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಜೊತೆ ಗೆಜ್ಜೆನ ತೊಗೊಂಡಿದ್ದೀನಿ. ಈ ರೀತಿ ಡಿಸೈನ್ ಇದೆ, ನೋಡಿ ಹೆಂಗಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇದು ಬಂದುಬಿಟ್ಟು ನನ್ನ ಮಗನಿಗೆ ಕಡಗನ ತೊಗೊಂಡಿದ್ದೆ ಕೈಗೆ ಹಾಕೋದಕ್ಕೆ. ಆ ಕಡ್ಗನ ಇವತ್ತು ತೋರಿಸ್ತಾ ಇದ್ದೀನಿ. ಪುಟಾಣಿ ಕಡ್ಗ ಚೆನ್ನಾಗಿದೆ ಅಲ್ವಾ. ಹಾಗೆ ನನ್ನ ಮಗಳಿಗೆ ಕಡಿನ ಕೂಡ ಒಂದು ಜೊತೆ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ನಮ್ಮ ಶಾಪಿಂಗ್ ಬ್ಲಾಗ್ ಆಗಿತ್ತು. ನಮ್ಮ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ನಮ್ಮ ಕಲೆಕ್ಷನು ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳಿಗೆ ಗೆಜ್ಜೆನ ಹಾಕ್ತಾ ಇದ್ದೀವಿ. ಸುಮಾರು 1 ವರ್ಷ ಆಯಿತು ಅವಳ ಕಾಲನ್ನ ಗೆಜ್ಜೆ ಇಲ್ಲದೆ ನೋಡಿ. ನಾನು ತುಂಬಾ ಖುಷಿ ಆಗ್ತಾಯಿದ್ದೆ ಗೆಜ್ಜೆನ ಹಾಕ್ತಾ ಇರೋದು ನನ್ನ ಮಗಳಿಗೆ. ಓಕೆ, ಇದಿಷ್ಟು ನಮ್ಮ ಶಾಪಿಂಗ್ ಬ್ಲಾಗ್ ಆಗಿತ್ತು. ನಮ್ಮ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.